ಬಟ್ ಈ ನಕಲಿ ಈ ಸುದ್ದಿ ಮಾಡುವಂಥ ಪತ್ರಕರ್ತನನ್ನು ಮೀಡಿಯಾ ಹೌಸ್ ಒಳಗಡೆ ಒಂದು ಶೆಲ್ಟರ್ ನಿರ್ಮಾಣ ಮಾಡ್ಕೊಂಡು ರಕ್ಷಣೆ ಪಡೆಯುವಂಥವ್ರು ಜಾಸ್ತಿ ಆಗಿದ್ದಾರೆ. ಇತ್ತೀಚೆಗೆ RTA ಅಂತ ಹಾಕ್ಕೊಂಡು ಅದನ್ನು ಕೂಡ ಅಂಥವ್ರು ಅವರಾಗಿ ಆಚೆ ಹೋಗ್ಬಿಟ್ರೆ ಬರೀ ಒಳ್ಳೆಯದು. ಅವ್ರ ಮನೆಗಳ ಪರಿಸ್ಥಿತಿಯನ್ನು ನೋಡಿ, ಅವರ ಆರ್ಥಿಕ ವ್ಯವಸ್ಥೆಯನ್ನು ನೋಡಿ, ಯಾರಿಗೆ ಕಷ್ಟ ಇದೆ ಅಂಥ ಎಲ್ಲ ಕುಟುಂಬಗಳಿಗೆ ತಲಾ 5 ಲಕ್ಷವನ್ನು ಪರಿಹಾರವನ್ನು ಕೊಡಿಸಿದಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ಸಂಸ್ಥೆ. ಇತ್ತೀಚೆಗೆ ಕೆಲವು ಪತ್ರಕರ್ತರು ಈ ಅಧಿಕಾರದ ಆಸೆಗೆ ರಾಜಕೀಯ ಒಬ್ಬರನ್ನ ಪ್ರಭಾವ ಬಳಸೋದು, ಅವ್ರ ಹಿಂದೆ ಹೋಗೋದು, ಇದು ಪತ್ರಿಕೋದ್ಯಮ ಒಂದು ವೃತ್ತಿಗೆ ಎಷ್ಟು ಕಳಂಕ ಅಂತೀರಾ ಅಥವಾ ಯಾರು ಅದನ್ನ ಅಂದ್ರೆ ಹೇಳಿದ್ರೆ ಸುಮಾರು ಜನ ಈಗ ಹೋಗ್ತಾನೆ ಇರ್ತಾರೆ, ಅಂದ್ರೆ ಒಬ್ಬರನ್ನ ಫಾಲೋ ಮಾಡೋದು, ಅವ್ರಿಗೆ ಒಂದು ಅವ್ರ ವೈಯಕ್ತಿಕ ಸ್ವತಂತ್ರ ತಪ್ಪೇನಲ್ಲ ನಮಗೆ. ಅವರು ಇಲ್ಲ ಒಬ್ಬ ಪತ್ರಕರ್ತ ಆಗಿರ್ಬೇಕು ಅಥವಾ ರಾಜಕಾರಣಿ ಆಗಿರ್ಬೇಕು. ಅಲ್ಲ, ಮಾಧ್ಯಮ ಸಲಹೆಯರಾದ್ರೆ ಏನ್ ತೊಂದರೆ ಇಲ್ಲ, ಅಂದ್ರೆ ಒಬ್ಬರನ್ನ ಒಂದು ಏನ್ ಹೇಳ್ತಾರೆ ವೈಭವೀಕರಿಸೋದು ಅಂತ ಹೇಳ್ತಾರಲ್ಲ, ಆ ರೀತಿ ಪತ್ರಕರ್ತರು ಜಾಸ್ತಿ ಆಗಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಹೇಳೋದು. ಪತ್ರಕರ್ತರ ವೃತ್ತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಈ ಪತ್ರಕರ್ತ ಅನ್ನೋದು ನಾವು ಬೇಕೋ ಬೇಡೋ ಯಾರು ನಮ್ಮನ್ನು ಏನು ಕರೆದಿಲ್ಲ, ಬಾರಪ್ಪ ನಿಮ್ಮ ಪತ್ರಕರ್ತ ಆಗೋ ಸಮಾಜಕ್ಕೆ ಅಗತ್ಯ ಇದೆ ಅಂತ ಯಾರು ಕರೆದಿದ್ದಾರೆ? ಯಾರಿಲ್ಲ. ಆದರೆ ಈ ವೃತ್ತಿಗೆ ಬಂದಮೇಲೆ ಅದೊಂದು ಸೇವಾ ನಿಷ್ಠೆ, ಕೈಂಕರ್ಯ, ಅದು ಒಂದು ನಾವು ತಪಸ್ ರೀತಿಯಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ಬೇಕಾದದ್ದು. ಅದು ಆ ಬದ್ಧತೆನ ಇಟ್ಕೊಂಡು ಹೋದರೆ ನೀವು ಬೆಳಿತೀರಿ, ನಿಮ್ಮ ವ್ಯಕ್ತಿತ್ವನೂ ಬೆಳೆಯುತ್ತೆ, ನಿಮ್ಮ ನಡೆ ನುಡಿಯಲ್ಲೂ ಕೂಡ ವ್ಯಕ್ತಿತ್ವ ಬೆಳೆಯುತ್ತೆ, ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತಿತ್ವ ಬೆಳೆಯುತ್ತೆ. ಹಾಗಾಗಿ ಆ ಬಗ್ಗೆ ಅವರಿಗೆ ಅವರೇ ವಿಮರ್ಶೆಯನ್ನು ಮಾಡ್ಕೋಬೇಕು. ಇತ್ತೀಚೆಗೆ ತಾವು ಗ್ರಾಮೀಣ ಪತ್ರಕರ್ತರಿಗೆ ಒಂದು ಸುದ್ದಿ ಕವರೇಜ್ ಮಾಡೋಕ್ಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಒಂದು ಬಸ್ ಪಾಸ್ ಬಗ್ಗೆ ಇದು ಮಾಡಿದ್ರಿ, ಅದೇನಾಯ್ತು? ಅದು ಸುಮಾರು 3 ದಶಕಗಳ ಹೋರಾಟ. 30 ವರ್ಷಗಳ ಹಿಂದೆ ನಾನು ಈ ರಾಜ್ಯ ಸಂಘದಲ್ಲಿ ಈ ಸಂಘಕ್ಕೆ ಬಂದು ಒಂದು ಕಾಮನ್ ಮೆಂಬರ್ ಆದ ಸಂದರ್ಭದಲ್ಲಿ ಮೊದಲ ಒಂದು ರಾಜ್ಯ ಸಮ್ಮೇಳನ ಚಿಕ್ಕಮಗಳೂರಲ್ಲಿ ನಡೆದಿತ್ತು. ಅಲ್ಲಿ ನಾನು ಹೋಗಿದ್ದೆ, ಭಾಗವಹಿಸಿದ್ದೆ. ಆಗಲೂ ಕೂಡ PGR ಸಿಂಧ್ಯಾ ಸಚಿವರಿದ್ದರು, ಸಾರಿಗೆ ಸಚಿವರು. ಆ ಸಂದರ್ಭದಲ್ಲೂ ಏನು ಕೇಳ್ತಾಯಿದ್ರು, ನಮಗೆ ಬೇಕೇ ಬೇಕು, ಬಸ್ ಪಾಸ್ ಬೇಕು ಅಂತ. ಈಗ ಎಲ್ಲರದ್ದು ಘೋಷಣೆ ಅದೇ ಇತ್ತು. ಆದರೆ ಬಸ್ ಪಾಸ್ ಬಂತಾ? ಇಲ್ಲ. ಇದು ಯಾವುದೇ ನಾನು ಸಮ್ಮೇಳನಗಳಿಗೆ ಯಾವುದೋ ಬಹುತೇಕ ಮಿಸ್ ಮಾಡ್ತಿರಲು ಹೋಗ್ತಿದ್ದೆ. ಅಲ್ಲೊಂದು ಅಜೆಂಡಾ ಮಂಡಿಸ್ತಿದ್ರು, ಈ ಬಾರಿ ಬಸ್ ಪಾಸ್ ಅಂತೇಳಿ. ಆಯಿತಾ? ಆಗಲಿಲ್ಲ. ಆದರೆ ನಾವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಇದನ್ನು ಒಂದು ಭಾಳ ಇಂಪಾರ್ಟೆಂಟಾಗಿ ಅಜೆಂಡಾ ಕೈಗೆತ್ಕೊಂಡ್ವಿ. ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಈ ನಮ್ಮ ಹಕ್ಕೊತ್ತಾಯವನ್ನು ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಎದುರುಗಡೆ ಸಮ್ಮೇಳನದಲ್ಲೇ ಮಾಡಿಸಿದ್ವಿ. ಬಸ್ ಪಾಸ್ ಅನ್ನೋದಿದ್ರೆ ಆಗೋದಿದ್ರೆ ಈ ಬಾರಿನೇ ಆಗಬೇಕು, ಈ ಬಾರಿಲೇ ಘೋಷಣೆ ಮಾಡಬೇಕು, ಬಜೆಟಲ್ಲೂ ಘೋಷಣೆ ಮಾಡಬೇಕು, ಮತ್ತು ಇನ್ನೆಂದು ಈ ಬೇಡಿಕೆಯನ್ನು ನಿಮ್ಮ ಎದುರುಗಡೆ ತರೋದಿಲ್ಲ ಅಂಥೇಳಿ ಆ ಸಭೆಯಲ್ಲಿ ಹೇಳಿದ್ವಿ. ಹಾಗಾಗಿ ಅವರು ಆಗಿನ ಮುಖ್ಯಮಂತ್ರಿಗಳು ಆ ಸಭೆಯಲ್ಲೇ ಘೋಷಣೆ ಮಾಡಿದರು, ಈ ಬಾರಿ ಬಜೆಟ್ನಲ್ಲಿ ನಿಮ್ಗೆ ಅನುದಾನ ಕೊಟ್ಟು ಬಸ್ ಪಾಸನ್ನು ಕೊಡ್ತೀವಿ ಅಂತ. ಅದ್ರ ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ತುಂಬ ಜನರಿಗೆ ರೂರಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ಹೋಬಳಿಯಲ್ಲೋ ತಾಲೂಕಿನಲ್ಲೋ ಯಾವುದೋ ಒಂದು ಲೋಕಲ್ ಪತ್ರಿಕೆಯಲ್ಲಿ ಕೆಲಸ ಮಾಡೋರಿಗೆ, ಅವ್ರಿಗೆ ಬೇರೆ ಜ್ಞಾನ ಆಪ್ಷನ್ ಇರೋಲ್ಲ. ಹಾಗಾಗಿ ಈ ಮೂಲಕ ಅವರಿಗೆ ಒಂದು ಸೌಲಭ್ಯ ಸಿಕ್ಕಂಗಾಗುತ್ತೆ. ಇದರಲ್ಲೂ ಒಂದಷ್ಟು ಏನೇನೋ ಒಂಚೂರು ವ್ಯತ್ಯಾಸಗಳಿದೆ ನಿಯಮಾವಳಿಗಳಲ್ಲಿ, ಅದನ್ನು ಕೂಡ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಈ ಕಾರ್ಪೊರೇಟು ಮತ್ತು ರಾಜಕೀಯ ಒತ್ತಡ ಜಾಸ್ತಿ ಆಗ್ತಾಯಿದೆ ಅಂತ ಕೇಳಿಬರ್ತದೆ, ಅದಕ್ಕೇನು ಹೇಳ್ತೀರಿ? ಅಂದರೆ ಸ್ವತಂತ್ರ ಪತ್ರಿಕೋದ್ಯಮ ಮಾಡೋಕ್ಕೆ ಅಲ್ಲಿ ಅವ್ರ ಪರ ವಾದ ಅಥವಾ ಏನೇ ಇದ್ರು ಮಾಡೋಕ್ಕೆ ಕಾರ್ಪೊರೇಟ್ ಬಿಡ್ತಾ ಇಲ್ಲ, ಅವರೇ ಇದನ್ನ ಸಂಸ್ಥೆಗಳನ್ನು ಅಕ್ವೈರ್ ಮಾಡೋದು, ಅವರ ಒಂದು ಅದಿಂದಲ್ಲಿ ಮಾಡೋದು, ಅವ್ರ ಇಷ್ಟ ಬಂದಂಗೆ ಮಾಡೋದು. ಒಬ್ಬ ಸ್ವತಂತ್ರ ಪತ್ರಕರ್ತ, ನೈಜ ಪತ್ರಕರ್ತ ವರದಿಗೆ ಇವತ್ತು ಮನ್ನಣೆ ಸಿಗ್ತಲ್ಲ ಅಂತಂದು ಅದಕ್ಕೇನು ಹೇಳಿ? ಅವಕಾಶ ಇದ್ದೇ ಇದೆಯಲ್ಲ. ಈಗ ನೀವು ಮಾಡ್ತಾಯಿದ್ರಿ, ಇದು ಸ್ವತಂತ್ರ ಪತ್ರಿಕೋದ್ಯಮ ತಾನೇ. ನಿಮಗೆ ಅಲ್ಲಿಯ ಸೆಗ್ಮೆಂಟಲ್ಲಿ ಆ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಬೇರೆ ಅವಕಾಶಗಳು ಇದೆಯಲ್ಲ. ಮುಂಚೆ ಅಂದರೆ ಒಂದು ಪತ್ರಿಕೆ ಬಿಟ್ಟು ಆಚೆ ಬಂದರೆ ಅವ್ನು ಬದುಕೇ ಇರ್ತಿರ್ಲಿಲ್ಲ. ಈಗ ನಿಮಗೆ ಯೂಟ್ಯೂಬ್ ಚಾನಲ್ ಇದೆ, ಈ ಸ್ವತಂತ್ರ ಪತ್ರಿಕೋದ್ಯಮ ಅಂತೇಳಿ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ತುಂಬ ಜರ್ನಲಿಸ್ಟ್ಗಳು ಇದನ್ನು ಕೂಡ ಮಾಡ್ತಾಯಿದ್ದಾರೆ. ನಾನೇನು ಹೇಳೋದು, ಯಾರ ಸದುದ್ದೇಶಕ್ಕೆ ಆಚೆ ಕಡೆ ಬಂದು ನೀವು ಜರ್ನಲಿಸಮನ್ನು ಬಳಸ್ಕೊಂಡು ಈ ಥರದ ಒಂದು ಯೂಟ್ಯೂಬ್ ಅಥವಾ ಮತ್ತು ಬೇರೆ ಯಾವ್ದಾದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ನೀವು ಪತ್ರಕರ್ತ ಆಗಿ ರೂಪಿಕೊಳ್ಳೋಕ್ಕೆ ಅವಕಾಶ ಇದೆ. ಅದನ್ನು ಬ್ಲಾಕ್ ಮೇಲಿಗೆ ಬಳಸಬೇಡಿ ಅಂತ ನಾವು ಹೇಳ್ತೀವಿ. ಸರ್, ಆಮೇಲೆ ಇತ್ತೀಚೆಗೆ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಸಂಖ್ಯೆನೂ ಜಾಸ್ತಿ ಆಗಿದೆ. ಡಿಜಿಟಲ್ ಆಗಿರ್ಬೋದು, ಮತ್ತು ಮೂಲ ಪತ್ರಿಕೋದ್ಯಮ, ಆಮೇಲೆ ಪ್ರಿಂಟ್ ಮಾಧ್ಯಮ. ಸೊ ಇಲ್ಲಿ ಏನಾಗುತ್ತಂದರೆ ಒಬ್ಬ ಪತ್ರಿಕೋದ್ಯಮ ವೃತ್ತಿ
ವರದಿಗಾರನಿಗೆ ಸೇಫ್ಟಿ ಅಂದರೆ ಈ ಥರ ಸಂಘ ಸಂಸ್ಥೆಗಳು. ಸೊ ಅಲ್ಲಿ ಕೊಡುವಂಥ ಒಂದು ಏನು ಒಂದು ಸದಸ್ಯತ್ವ ಆಗಿರ್ಬೋದು, ಇವಾಗ ಪ್ರೆಸ್ ಕ್ಲಬ್ ಆಗಿರ್ಬೋದು, ತಮ್ಮ ಕಾರ್ಯ ಇದರಲ್ಲಿ ಅವ್ರವ್ರಿಗೆ ಬೇಕಾದವ್ರಿಗೆ ಆ ಒಂದು ಕೊಡ್ತಾರೆ ಅನ್ನೋ ಒಂದು ಆರೋಪ ಇದೆ. ನೈಜವಾದ ಪತ್ರಿಕೋದ್ಯಮ ಮಾಡೋರಿಗೆ, ಸರ್ವಿಸ್ ಇದ್ದಂಥವ್ರಿಗೆ ಕೊಡ್ತಾ ಇಲ್ಲ ಅನ್ನೋ ಆರೋಪ ಇದೆ. ಏನು ಹೇಳ್ತೀರಿ? ಅಲ್ಲ, ಅದು ಎಲ್ಲ ಕಡೆ ಆರ್ಗನೈಸೇಷನ್ಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ನಮ್ಗೆ ಅವಕಾಶಗಳಿರುತ್ತೆ. ಏನೋ ಕಾರಣಕ್ಕಾಗಿ ಅಲ್ಲಿ ಅವ್ರು ಯಾರೋ ಮೆಂಬರ್ಶಿಪ್ ಕೊಡಲಿಲ್ಲ ಅಂದರೆ ನಮ್ಮ ಗಮನಕ್ಕೆ ಬರುತ್ತೆ, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಇನ್ನೆಲ್ಲೋ ತಾಲೂಕು ಮಟ್ಟದಲ್ಲಿ ಯಾರೋ ಕಾರಣಕ್ಕಾಗಿ ಮೆಂಬರ್ಶಿಪ್ ಕೊಟ್ಟಿಲ್ಲ ಅಂದರೆ ಏನು ಕಾರಣ ಅಂತೇಳಿ ನಾವು ವಿಚಾರಣೆ ಮಾಡ್ತೀವಿ. ನಿಜವಾಗೂ ಅವ್ರ ಸಂಘದ ವಿರುದ್ಧ ಇದ್ದಾರೆ ಅಂದರೆ ಅವರಿಗೆ ನಾವು ಮೆಂಬರ್ಶಿಪ್ ಕೊಡುವಂಥ ಅಗತ್ಯನೇ ಇಲ್ಲ. ಆದರೆ ಸಂಘದ ಧೋರಣೆಯನ್ನು ಅಪ್ಪಿ ಬರುವಂಥವ್ರಿಗೆ, ನಿಜವಾಗಿ ಪತ್ರಕರ್ತರಾಗಿರೋಂಥವ್ರಿಗೆ ಯಾರಿಗೂ ಕೂಡ ನಾವು ಸದಸ್ಯತ್ವವನ್ನು ನಿರಾಕರಣೆ ಮಾಡೋದಿಲ್ಲ. ಅವೆಲ್ಲ ಆ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಅನ್ಯಾಯ ಆದರೆ ನಾವು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಸಂಘಗಳಿಗೆ ಹೇಳಿ ಸರಿಪಡಿಸ್ತೀವಿ. ಜಿಲ್ಲಾ ಹಂತದಲ್ಲೂ ಅನ್ಯಾಯ ಆದರೆ ನಾವೇ ಅದನ್ನು ಸರಿಪಡಿಸ್ತೀವಿ. ಈ ಥರದ್ದು ಎಲ್ಲೆಲ್ಲಿ ಲೋಪಗಳು ಬರ್ತವೆ ಅವು ಕಾಮನ್ನಾಗಿ ಇದ್ದೇ ಇರುತ್ತೆ. ಅದನ್ನು ನಾವು ಸರಿಪಡಿಸಿ ಅವರಿಗೆ ಮೆಂಬರ್ಶಿಪ್ ಕೊಡುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ವಿ. ಕಾರ್ಯನಿರತ ಪತ್ರಕರ್ತರ ಸಂಘ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯುವಾಗ ಒಂದು ಸಂಘ ದೃಢವಾಗಿ ಸರ್ಕಾರದ ವಿರುದ್ಧ ಒಂದು ನಿಂತಿರುವ ಘಟನೆಗಳು ಯಾವ ಇದೆಯಾ? ಅಂದರೆ ಪ್ರತಿ ಸಾರಿ ಸರ್ಕಾರ ಮಾಡಿದ್ದೇ ಸರಿ ಅನ್ನೋ ಒಂದು ತಿಪ್ಪೆ ಸಾರ ಬದಲು ಅಲ್ಲಿ ಲೋಪದೋಷಗಳು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅವ್ರು CM ಆಗಿರ್ಬೋದು, ಸಚಿವರಾಗಿರ್ಬೋದು, ಯಾರೇ ಅಥವಾ ಅಧಿಕಾರಿಗಳ ಭ್ರಷ್ಟರಾಗಿರ್ಬೋದು, ಆ ಒಂದು ವರದಿಯನ್ನು ವರದಿಗಾರರು ಮಾಡಿದಾಗ ಸಂಘವು ಅವರಿಗೆ ಯಾವ ರೀತಿಯ ಸಂಘದ ಬೇಡಿಕೆಗಾಗಿ ಅನೇಕ ಹೋರಾಟಗಳು ನಡೆದಿದೆ. ಇದೇ ವಾರ್ತಾ ಇಲಾಖೆ ಎದುರುಗಡೆ ನಮ್ಮ ಧರಣಿ ಮಾಡಿ ಆ ವಾರ್ತಾ ಇಲಾಖೆ ಗೇಟ್ನೇ ಮುರಿದು ಹಾಕ್ಬಿಟ್ಟಿದ್ರು ನಮ್ಮವರೆಲ್ಲ. ಈ ಥರದ ಘಟನೆಗಳು ನಡೆದಿದೆ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾರದೇ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆದರೆ, ದೌರ್ಜನ್ಯ ಆದರೆ ಅದು ಕೂಡಲೇ ಖಂಡನೆ ಮಾಡಿ ಆ ಕೆಲಸವನ್ನು ನಾವು ಅಲ್ಲೇನು ಖಂಡನೆ ಮಾಡೋದಷ್ಟೇ ಅಲ್ಲ, ಸಂಬಂಧಪಟ್ಟ ಯಾರು ವ್ಯಕ್ತಿ ಇರ್ತಾನೆ, ಪೊಲೀಸ್ ಇರ್ತಾರೆ, ಅವ್ರ ಸಭೆ ಅಮಾನತಾಗೋವರೆಗೂ ಬಿಟ್ಟಿಲ್ಲ, ಹೋರಾಟ ಮಾಡಿದ್ವಿ. ಇಲ್ಲೇ ಬೆಂಗಳೂರಿನಲ್ಲೇ ಒಂದು ಸಲ ಕ್ಯಾಮ್ರಾಮ್ಯಾನ್ಗಳು ಮತ್ತು ವರದಿಗಾರಗಳ ಮೇಲೆ ಹಲ್ಲೆ ಆಗಿ ಕ್ಯಾಮ್ರಾವನ್ನೇ ಕಿತ್ಕೊಂಡಿದ್ರು. ಅಂಥ ಟೈಮಲ್ಲಿ ಇಡೀ ರಾಜ್ಯದ ಪತ್ರಕರ್ತರೆಲ್ಲ ಬಂದು ಇಲ್ಲಿ ಕರೆ ಕೊಟ್ಟಾಗ ಇಡೀ ರಾಜ್ಯದ ಪತ್ರಕರ್ತರು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಥರ ಏನೇ ನಡೆದರೂ ಕೂಡ ಸರ್ಕಾರ ದೌರ್ಜನ್ಯ ಏನಾರು ಮಾಡಲಿಕ್ಕೆ ಹೊರಟ್ರೆ ಅದನ್ನು ಖಂಡನೆ ಮಾಡಿ ನಾವು ಹೋರಾಟ ಮಾಡಿದ್ದಿದೆ. ಒಂದ್ಸಲ ವಿಧಾನಸಭೆ ಒಳಗಡೆ ವರದಿಗಾರಿಕೆಗೆ ಬಿಡಲ್ಲ ಅಂತೇಳಿ ಅಂದಾಗ ಇದೇ ಗಾಂಧಿ ಪ್ರತಿಮೆ ಎದುರುಗಡೆ ನಾವು ಎಲ್ಲರೂ ಧರಣಿ ಮಾಡಿದ್ದಿದೆ. ಈ ಥರದ ಅವ್ರ ದೌರ್ಜನ್ಯವನ್ನು ನಾವೇ ಸಹಿಸಬೇಕು. ಅಲ್ಲ, ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಕೂಡ 3ನೇ ಮಹಡಿಯಲ್ಲಿದ್ದಂಥ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಕೆಳಗಡೆ ತಂದು ಕೆಂಗಲ್ಗೇಟು ಕೂಡಿಸಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಅವರು ತಾಳಕ್ಕೆ ತಕ್ಕಂಗೆ ಕುಣಿಲಿಲ್ಲ ಅಂದರೆ ಪತ್ರಿಕೋದ್ಯಮ 4ನೇ ಅಂಗ ಅಂತಾರೆ. ಅಂದರೆ ಏನು ಇದರ ಅರ್ಥ ಏನು ಸರ್? ಅಂದರೆ ದ್ವಂದ್ವ ನೀತಿ. ಆಡಳಿತ ಮಾಡುವವರಿಗೆ, ಆಡಳಿತ ಚುಕ್ಕಾಣಿ ಹಿಡಿದವರಿಗೆ, ಸಹಜವಾಗಿ ಅಧಿಕಾರದಲ್ಲಿ ಇರುವಂಥವರಿಗೆ ಅದು ಯಾವಾಗಲೂ ಕೂಡ ಮಾಧ್ಯಮಗಳು ಈ ಥರದ ಏನಾದ್ರು ಒಂದು ಅವರ ತಪ್ಪನ್ನು ಎತ್ತಿ ತೋರಿಸಿದರೆ ಅವ್ರು ಸಹಿಸ್ಕೊಳಕ್ಕಾಗಲ್ಲ. ಇವೆಲ್ಲ ಇದ್ದೇ ಇರ್ತವೆ. ಹಾಗಂತೇಳಿ ಮಾಧ್ಯಮಗಳನ್ನು ಮೇಲೆ ಏನು ನಕಾರಾತ್ಮಕ ಪ್ರಭಾವವನ್ನು ಬೀರೋದು ಅಥವಾ ನಕಾರಾತ್ಮಕವಾಗಿ ಅವ್ರನ್ನ ನೋಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು ಇದ್ಯಾವುದೂ ಕೂಡ ಸರಿಯಲ್ಲ. ಇದು ಖಂಡನಾರ್ಹ. ಇದರ ವಿರುದ್ಧ ಯಾವಾಗಲೂ ಕೂಡ ನಾವು ಸೆಟೆದಿದ್ದೇ ನಿಂತಿದ್ದೀವಿ. ಒಂದು ಸಂಘವಾಗೂ ನಿಂತಿದ್ದೀವಿ. ಪತ್ರಕರ್ತರಾದಿಯಾಗಿ ಅದನ್ನು ಖಂಡಿಸಿದ್ದಾರೆ, ಅದರ ಜೊತೆಯಲ್ಲಿದ್ದಾರೆ. ಇವತ್ತು ಇಡೀ ರಾಜ್ಯದೊಳಗಡೆ ಎಲ್ಲೋ ನೀವು ಎಲ್ಲೋ ಬೀದರಲ್ಲೋ, ಬಾಲ್ಕಿಯಲ್ಲೋ ಎಲ್ಲೋ ಒಂದು, ಅಥವಾ ಕೊಳ್ಳೇಗಾಲದಲ್ಲೋ ಮತ್ತೊಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು, ಪತ್ರಕರ್ತರ ಮೇಲೆ ಹಲ್ಲೆ ಆಯಿತು, ಪತ್ರಕರ್ತರ ಮೇಲೆ ದೌರ್ಜನ್ಯ ಆಯಿತು ಅಂದರೆ ಇಡೀ ರಾಜ್ಯದ ಪತ್ರಕರ್ತರು ಸಮುದಾಯವಾಗಿ ಅದನ್ನು ಖಂಡನೆ ಮಾಡ್ತೀವಿ. ಆ ಸಂಘ ಆ ದೊಡ್ಡ ಶಕ್ತಿಯನ್ನು ಹೊಂದಿದೆ. ಸಂಘ ಇದೆ ಅನ್ನೋ ಕಾರಣಕ್ಕಾಗಿ ಪತ್ರಕರ್ತರು ಮುಟ್ಟಬಾರ್ದು, ಭಾಳ ಎಚ್ಚರಿಕೆಯಾಗಿರಬೇಕು ಅನ್ನುವಂಥ ಪ್ರಜ್ಞೆ ಕೂಡ ಪೊಲೀಸರಲ್ಲಿದೆ, ಆಡಳಿತ ವರ್ಗದಲ್ಲಿದೆ. ಇದೆಲ್ಲ ಯಾಕಿದೆ ಅಂದರೆ ಸಂಘ ಬಲಿಷ್ಠವಾಗಿರೋದು. ಇದು ಒಂದು ದೊಡ್ಡ ಆಲದ ಮರದ ಥರ ಇವತ್ತು ಸಂಘಟನೆ ಇರೋ ಕಾರಣಕ್ಕಾಗಿ, ಇದರಡಿಯಲ್ಲಿ 10,000 ಜನ ಪತ್ರಕರ್ತರು ಇರೋ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KWJ ಇಷ್ಟು ದೊಡ್ಡ ಸಾಂಘಿಕ ಶಕ್ತಿಯಾಗಿ ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಸಂಘ ನಡೆದು ಬಂದ ಅದ್ರ ಬಗ್ಗೆ ಹೇಳಿದ್ರೆ, ಮತ್ತು ಇಲ್ಲಿ ಸುದೀರ್ಘವಾಗಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಡ್ತಾ ಬರ್ತಾ ಇದ್ದೀರಿ. ಸೊ ಅಲ್ಲೂ ಕೂಡ ಲಾಬಿಗಳು ಮಾಡ್ತಾರೆ, ನಿಜವಾದ ಪತ್ರಕರ್ತನಿಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ತಾವೇನೆಲ್ಲ ನಿಮ್ಮ ಕಲ್ಪನೆ ಅದಷ್ಟೇ. ನನಗೆ ಆ ಥರದ್ದು ಯಾವುದೂ ವರದಿಗಳು ಬಂದಿಲ್ಲ. ನಮಗೇನೆಂದರೆ ನಾವು
ಯಾವುದೇ ಪ್ರಶಸ್ತಿಗಳನ್ನು 2 ಕೆಟಗರಿ ಇದೆ. ನಾವಾಗಿಯೇ ವರದಿಗಳಿಗೆ ಎಂತೆಂಥ ಬೆಸ್ಟ್ ಕ್ರೈಮ್ ರಿಪೋರ್ಟಿಂಗ್, ಬೆಸ್ಟ್ ಅನಾಲಿಸಿಸು, ಬೆಸ್ಟು ಪೊಲಿಟಿಕಲ್ ರಿಪೋರ್ಟಿಂಗ್, ಈ ಥರದ ಎಲ್ಲ ಕ್ರೈಟೀರಿಯಾದಲ್ಲಿ ನಾವೇ ಅರ್ಜಿಗಳನ್ನು ಆಹ್ವಾನ ಮಾಡ್ತೀವಿ. ಅರ್ಜಿಗಳನ್ನು ಆಹ್ವಾನ ಮಾಡಿ ಒಂದು ಜೂರಿಗಳನ್ನು ನೇಮಕ ಮಾಡಿ ಅದರೊಳಗಡೆ ಆ ವರದಿಯನ್ನು ಜಡ್ಜ್ ಮಾಡ್ತಾರೆ ಅವರು. ಒಂದು ವರದಿಯನ್ನು 2 ಜನ 3 ಜನ ಜಡ್ಜ್ಗಳು ಜಡ್ಜ್ ಮಾಡಿ ಎಷ್ಟು ಅಂಕಗಳನ್ನು ಕೊಡ್ಬೋದು, ಏನು ಎತ್ತ ಅಂತೇಳಿ ಅದರ ಆಧಾರದ ಮೇಲೆ ಯಾರ್ಯಾರು ಪ್ರತಿಭಾನ್ವಿತ ವರದಿಗಾರರು ಇರ್ತಾರೆ ಅವರಿಗೆ ಆ ಪ್ರಶಸ್ತಿಗಳು ಹೋಗ್ತವೆ. ಇನ್ನೊಂದು ಕೆಟಗರಿ ಇದೆ ನಮ್ಮಲ್ಲಿ, KWJ ದತ್ತಿ ಅವಾರ್ಡ್ ಅಂತ. ಅವರ ಸರ್ವೀಸನ್ನು ಗುರುತಿಸಿ ನಾವು ಅವರಿಗೆ ಗೌರವ ಮನ್ನಣೆಯನ್ನು ಕೊಡುವಂಥದ್ದು. ಕನಿಷ್ಠ ಅವರು ಮೀಡಿಯಾ ಹೌಸಿಗೆ ಬಂದು 20ರಿಂದ 25 ವರ್ಷ ಆಗಿರಬೇಕು ಅನ್ನೋದೊಂದು ಕ್ರೈಟೀರಿಯಾ ಇಟ್ಕೊಂಡು ಅವರ ಸರ್ವೀಸನ್ನು ಗುರುತಿಸಿ ನಾವು ಅವರಿಗೆ ಹಾನರ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರು ನಮಗೆ ಉತ್ತರ ಕನ್ನಡದಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ನಾರದ ವಾಚ ಅಂತೇಳಿ ನಿರಂತರವಾಗಿ ಅಂಕಣ ಬರ್ತಾರೆ. ಉದಯವಾಣಿಗೆ ಒಬ್ಬ ರಿಪೋರ್ಟ್ರ್, ಅವರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, 78 ವಯಸ್ಸಾಗಿರ್ಬೋದು ಮೋಸ್ಟ್ಲಿ. ನಾನು ಹೋದಾಗ ಒಂದು ಹೊನ್ನಾವರದಲ್ಲಿ ನಡೆದಂಥ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸ್ವತಃ ಈಗಲೂ ವರದಿ ಬರೀತಾರೆ, ಈಗಲೂ ಪತ್ರಿಕೆ ಹಾಕ್ತಾರೆ, ಈಗಲೂ ಮೀಡಿಯಾ ಹೌಸಲ್ಲಿ ಸಕ್ರಿಯವಾಗಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಅಂಥವ್ರು ಎಲ್ಲ ಅರ್ಜಿ ಹಾಕಿ ಅವಾರ್ಡ್ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ. ನಾನು ಅಲ್ಲೇ ಸಭೆಯಲ್ಲಿ ಘೋಷಣೆ ಮಾಡಿ ಬಂದೆ, ಇಂಥ ಪತ್ರಕರ್ತರಿಗೆ ನಮ್ಮ ಸಂಘ ಗುರುತಿಸುತ್ತೆ ಅಂತೇಳಿ. ನೆಕ್ಸ್ಟ್ ನಾವು KWJ ದತ್ತಿ ಅವಾರ್ಡಲ್ಲಿ ಅವ್ರ ಹೆಸರನ್ನ ತೊಗೊಂಡು ಅನೌನ್ಸ್ ಮಾಡಿದ್ವಿ, ಕೊಟ್ವಿ. ಭಾಳ ಜನ ಕಾಮೆಂಟ್ ಮಾಡಿದ್ರು, ತುಂಬ ಒಳ್ಳೆ ಕೆಲಸ ಮಾಡಿದಿರಿ ಅಂತ. ಈ ಥರ ಸಂಘವೇ ಗುರುತಿಸಿ ಕೆಲಸವನ್ನು ಅವಾರ್ಡ್ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಪ್ರತಿ ವರ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ್ದು ಎಲ್ಲ ಜಿಲ್ಲೆಗಳಲ್ಲಿ ತಾವು ಸಮ್ಮೇಳನ ಮಾಡ್ತೀರಾ, ಸಮಾವೇಶಗಳನ್ನ. ಮುಖ್ಯಮಂತ್ರಿ ಆದಿಯಾಗಿ ಕ್ಯಾಬಿನೆಟ್ನವ್ರು ಬರ್ತಿರಲ್ವ ಸರ್, ಅದೆಲ್ಲ ಒಂದು ಕಡೆ ಸಮಾವೇಶ ಮೂಲ ಆಶಯಗಳನ್ನು ಎತ್ತಿರ್ಲಾರ್ದೆ ಏನೋ 1 ದಿವಸ 2 ದಿವಸ ಇದು ಆಗಿ ಸಮಯ ಪೋಲಾಗ್ತಾಯಿದೆ. ಅಲ್ಲಿ ಪತ್ರಕರ್ತರ ಏನು ಮೂಲ ಉದ್ದೇಶಗಳನ್ನೇ ಅಲ್ಲಿ ಇದು ಮಾಡ್ತಾರಲ್ಲ. ಅಲ್ಲ, ಹೇಗೆ ಮಾಡ್ಬೇಕು ಹೇಳಿ. ಅಂದರೆ ಎಲ್ಲ ಪತ್ರಕರ್ತರು ಈಗ ಗ್ರಾಮೀಣ ಪತ್ರಕರ್ತರ ಸಮಸ್ಯೆ ಇರುತ್ತೆ, ಈಗ ಅಂದರೆ ಸಿಟಿಯಲ್ಲಿ ಇರ್ತವ್ರದ್ದು ಅವರ ಮೂಲ ಆಶಯಗಳನ್ನೇ ಇಲ್ಲಿ ಎಲ್ಲವನ್ನ ಅಲ್ಲಿ ಸಂವಾದ ಅಂತ ಮಾಡ್ತಾರೆ. ಬಟ್ ಅವು ಯಾವ ಇದಕ್ಕೆ ಬರ್ತಾ ಇಲ್ಲ ಅಂತ ಫ್ರಂಟ್ ಲೈನ್ ತಪ್ಪು ಮಾಹಿತಿ ಇದೆ. ಸಮ್ಮೇಳನ ನಮ್ಮಲ್ಲಿ ತುಂಬ ಅಚ್ಚುಕಟ್ಟಾಗಿ ಗುಣಾತ್ಮಕವಾಗಿ ಭಾಳ ಕರಾರುವಕ್ಕಾಗಿ ನಾವು ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದಲೂ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು ಸಮಾವೇಶ ಮಾಡಲ್ಲ. ಈ ಸಮ್ಮೇಳನ ಮುಂದಿನ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅನ್ನೋದು ಅಲ್ಲಿ ನಿರ್ಣಯ ಆಗುತ್ತೆ. ಹಾಗಾಗಿ ಆ ಸಮ್ಮೇಳನದಲ್ಲಿ ಇಡೀ ರಾಜ್ಯದ ನಮ್ಮ ಪತ್ರಕರ್ತರೆಲ್ಲರೂ ಬಂದೇ ಬರ್ತಾರೆ. ನಾವು ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ, ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಗೋಷ್ಠಿಗಳನ್ನು ಇರ್ತೀವಿ. ಅದೊಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆ ಥರ ಮೀಡಿಯಾ ಹೌಸಲ್ಲಿ ಇರುವಂಥ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನು ಕರಿತೀವಿ. ಈ ಬಾರಿ ಕೂಡ ದಿವ್ಯದಾರ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಭಟ್ರು ಬಂದಿದ್ದರು, ಆಮೇಲೆ ರವಿ ಹೆಗ್ಡೆ ಅವರು ಬಂದಿದ್ದರು, AI ಬಗ್ಗೆ ಮಾತಾಡಿದರು, ಪ್ರಶಾಂತ್ ನಾಥು ಬಂದಿದ್ದರು. ಈ ಥರದ ಈ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳನ್ನೆಲ್ಲ ಕರೆದು ಅವ್ರ ಮೂಲಕ ಆ ಉಪನ್ಯಾಸ ಕೊಡಿಸುವಂಥದ್ದು, ಚರ್ಚೆಗಳನ್ನು ಮಾಡುವಂಥದ್ದು, ವಿಚಾರ ಮಂಥನ ಮಾಡುವಂಥದ್ದು, ಇವೆಲ್ಲ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಅವಾರ್ಡ್ ಫಂಕ್ಷನ್ ಕೂಡ ಮಾಡ್ತೀವಿ. ಅಲ್ಲಿ ಸಂಭ್ರಮನೂ ಇರುತ್ತೆ, ಸಡಗರನೂ ಇರುತ್ತೆ, ವಿಚಾರವಂತಿಕೆನೂ ಇರುತ್ತೆ, ಚರ್ಚೆನೂ ಇರುತ್ತೆ, ಸಂವಾದನೂ ಇರುತ್ತೆ. ಇದಕ್ಕಿನ್ನೇನು ಮಾಡೋಕ್ಕಾಗುತ್ತೆ. ಬಟ್ ಇತ್ತೀಚಿನ ಪತ್ರಿಕೋದ್ಯಮದ ಒಂದು ಜನರ ವಿಶ್ವಾಸಾರ್ಹತೆನೇ ಕಳ್ಕೊಳ್ಳೋ ಟೈಮಲ್ಲಿ ಈಗ ಬರ್ತಕ್ಕಂಥ ಯುವ ಪೀಳಿಗೆ ಪತ್ರಕರ್ತರಿಗೆ ತಮ್ಮ ಸಲಹೆ ಏನು ಸರ್? ಅಲ್ಲ, ಅವರು ಮೀಡಿಯಾ ಹೌಸ್ ಒಳಗಡೆ ಬರುವ ಮುನ್ನ ಯೋಚನೆ ಮಾಡಿ ಈ ಪ್ರಜ್ಞಾವಂತಿಕೆ ಕೆಲಸವನ್ನು ನಾನು ಸ್ವೀಕಾರ ಮಾಡೋಕ್ಕೆ ಬಂದಿದ್ದೀನಿ. ನನ್ನಿಂದ ಈ ಸಮಾಜಕ್ಕೆ ಏನು ಸಹಾಯ ಆಗ್ಬೋದು ಆ ಪ್ರಜ್ಞೆ ಇರಬೇಕು. ಹೊರೆ ಆಗಬಾರ್ದು, ಪತ್ರಕರ್ತ ಯಾರಿಗೂ ಕೂಡ ಹೊರೆ ಆಗಬಾರ್ದು. ಹಾಗಾಗಿ ನೊಂದವರ, ಅಶಕ್ತರ, ದೀನದಲಿತರ ಕಣ್ಣೀರನ್ನ ಒರೆಸುವಂಥ ನಿಟ್ಟಿನ ಕಾಳಜಿ ಅವರಲ್ಲಿರಬೇಕು. ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಕನ್ನಡಿ ಹಿಡಿಯುವಂಥ ತವಕ ಅವರಲ್ಲಿರಬೇಕು. ಇವತ್ತು ಭಾಳ ಮೀಡಿಯಾ ಹೌಸ್ ಒಳಗಡೆ ಬರುವಂಥವ್ರು ಎಲ್ಲರೂ ಕುದುರೆ ಮೇಲೆ ಬರ್ತಾರೆ. ಆ ಥರದ ಪತ್ರಿಕೋದ್ಯಮ ಒಳ್ಳೆಯದಲ್ಲ, ಧಾವಂತದ ಪತ್ರಿಕೋದ್ಯಮ ಒಳ್ಳೆಯದಲ್ಲ. ಕನಿಷ್ಠ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು, ಸಾಮಾಜಿಕ ತುಡಿತವನ್ನು ಇಟ್ಕೊಂಡು ಮಾಡುವಂಥ ಕಳಕಳಿ ಅವರ ಪತ್ರಕರ್ತರಲ್ಲಿ ಇರಬೇಕು. ಇಲ್ಲದೇ ಇದ್ದರೆ ಅದನ್ನು ಜಾಗೃತ ಮಾಡಿ ಅವರನ್ನು ಸರಿದಾರಿಯಲ್ಲಿ ಆ ಪತ್ರಕರ್ತರ ವೃತ್ತಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಸೀನಿಯರ್ ಮೋಸ್ಟ್ಗಳು ಮಾಡಬೇಕು, ನಾವು ಮಾಡಬೇಕು, ನೀವು ಮಾಡಬೇಕು. ಹಾಗಾಗಿ ಪತ್ರಿಕೋದ್ಯಮನ ಕಟ್ಟುವ ಪ್ರಕ್ರಿಯೆ ಕಡೆಗೆ ಕರ್ಕೊಂಡು ಹೋಗಬೇಕು. ಎಲ್ಲರ ಮನಸ್ಸುಗಳನ್ನು ಕಟ್ಟಬೇಕು, ಸಮಾಜವನ್ನು ಕಟ್ಟಬೇಕು. ಸಮಾಜಕ್ಕೆ ನಾವು ಆ ನಿಟ್ಟಿನಲ್ಲಿ ಏನಾರು ಕೊಡುಗೆ ಕೊಡ್ಬೋದಾ ಅನ್ನುವಂಥ ಒಂದು ಕನಿಷ್ಠ ಸಮಾಧಾನದ ತೃಪ್ತಿಯ ನಿಟ್ಟುಸಿರು ಬಿಟ್ಟರೆ ಅಷ್ಟರ ಮಟ್ಟಿಗೆ ಸಾರ್ಥಕ.
ಸರ್, ತಾವು ಅಧ್ಯಕ್ಷರಾಗಿ ಈಗ ಮತ್ತೆ ಪುನರಾಯ್ಕೆ ಆಗಿದ್ದೀರಾ. ಸೊ ಇನ್ನೂ ಏನೆಲ್ಲ ಯೋಜನೆಗಳು ತಮ್ಮ ಮುಂದೆ ಇದೆ ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ? ಒಬ್ಬ ಅಧ್ಯಕ್ಷರಾಗಿ ಮುಂದೆ ಏನು ತಮ್ಮ ಯೋಜನೆಗಳು ಇದೆ ಹೇಳ್ಬೋದಾ ಸರ್? ಈ ಪತ್ರಕರ್ತ ನಾನು ಅಧ್ಯಕ್ಷ ಆದ ನಂತರ ಇಲ್ಲಿಯವರೆಗೂ ಅನೇಕ ಯೋಜನೆಗಳನ್ನು ಜಾರಿ ತಂದಿದೆ. ಪತ್ರಕರ್ತರಿಗಾಗಿ ಒಂದು ಕ್ರೀಡಾಕೂಟ ಮಾಡಬೇಕು ಅಂತ ವಿಚಾರ ಬಂತು. ಹಾಗಾಗಿ ಪತ್ರಕರ್ತರಿಗಾಗಿ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾವಳಿ ಇರ್ಬೋದು, ಅಥ್ಲೆಟ್ ಇರ್ಬೋದು, ಅದರ ಕ್ರೀಡಾ ಯೋಜನೆಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಪತ್ರಿಕಾ ದಿನಾಚರಣೆ ಸಂದರ್ಭಗಳಲ್ಲಿ ಪತ್ರಿಕಾ ದಿನಾಚರಣೆ ಬರೀ ದಿನಾಚರಣೆಗೆ ಆಚರಣೆ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಹಾಗಾಗಿ ಅದನ್ನು ನಾವು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯ ನೆಪದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಕ್ರೀಡಾಕೂಟಗಳನ್ನು ಮಾಡ್ತಾರೆ. ಮತ್ತು ಪತ್ರಿಕಾ ದಿನಾಚರಣೆಯ ನೆಪದಲ್ಲಿ ಆ ಕುಟುಂಬಕ್ಕೆ ಮಕ್ಕಳು ಮತ್ತು ಮನೆಯವರು, ಮಹಿಳೆಯರು ಎಲ್ಲರೂ ಸೇರಿ ಅದು ಅವ್ರಿಗೆ ಈವೆಂಟ್ಸ್ಗಳನ್ನು ಮಾಡ್ತಾರೆ. ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ. ಬೆಸ್ಟ್ ವರದಿ ಯಾವುದಿದೆ ಅಂತ ಕೊಡ್ತಾರೆ. ಆಮೇಲೆ ಯಾರ್ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಅಂದರೆ ಒಂದು ತಿಂಗಳು, ಜುಲೈ ತಿಂಗಳಲ್ಲಿ ಒಂದು ಯುನಿಕ್ಕಾಗಿ ಅದು ಸಂಭ್ರಮ ಪಡುವ ರೀತಿಯಲ್ಲಿ ನಾವು ಆ ಪತ್ರಿಕಾ ದಿನಾಚರಣೆಯನ್ನು ರೂಢಿಸಿದ್ದೀವಿ, ಹಾಗೆ ನಡೆಸ್ತಾ ಇದ್ದೀವಿ. ಆ ಥರದ್ದು ಒಂದು ಕಲ್ಚರ್ ಡೆವಲಪ್ ಆಗಿದೆ. ಅಲ್ಲಿ ಯಾರೋ ಒಬ್ಬರು ವೃತ್ತಿಗೆ ಸಂಬಂಧಪಟ್ಟ ಸೀನಿಯರ್ ಮೋಸ್ಟ್ ಕರೆದು ಅವರಿಂದ ಒಂದು ಉಪನ್ಯಾಸ ಕೊಡಿಸೋಂಥದ್ದು, ಬರೀ ರಾಜಕೀಯದ ಇದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಚ್ಚರವನ್ನು ವಹಿಸಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಪತ್ರಕರ್ತ ನಾವು ಈ ಸಂಘಟನೆ ಚುಕ್ಕಾಣಿ ಹಿಡಿದ ಮೇಲೆ ಭಾಳ ಜನರು ಕೇಳ್ತಾರೆ, ಎಲ್ಲ ಮಕ್ಕಳುಗಳಿಗೆ ಸರ್ಕಾರಿ ನೌಕರರು ಸೇರಿ ಡಿ ಗ್ರೂಪ್ ನೌಕರರು ಸೇರಿದಂತೆ ಎಲ್ಲರೂ ಕೂಡ ಅವ್ರವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ನಮ್ಮಲ್ಲೇನಿಲ್ಲಲ್ಲ ಅಂತ. ಅದಕ್ಕೂ ಕೂಡ ನಾವು ಇಮಿಡಿಯೇಟಾಗಿ ಶುರು ಮಾಡಿದ್ದೀವಿ ಮಕ್ಕಳ ಪ್ರತಿಭಾ ಪುರಸ್ಕಾರ. ಅಲ್ಲಿ ಯಾರ್ಯಾರು ಪತ್ರಕರ್ತರ ಮಕ್ಕಳು ಪ್ರತಿಭಾನ್ವಿತರು ಇರ್ತಾರೆ, ಪಾಸಾಗಿರ್ತಾರೆ ಅಂಥವ್ರೆಲ್ಲರನ್ನೂ ನಮ್ಮ ಇದರಲ್ಲಿ ಕರೆದು ಅವರಿಗೆ ಹಾನರ್ ಮಾಡುವಂಥದ್ದು. ಮೊನ್ನೆ ಅಷ್ಟೇ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಆಯಿತು. ಆಮೇಲೆ ಬಂದಂಥ ಮಕ್ಕಳುಗಳಿಗೆ ಪ್ರೋತ್ಸಾಹಧನವಾಗಿ SLC ಪಾಸಾದವರಿಗೆ 2,500, PUC ಪಾಸಾದವರಿಗೆ 3,500 ಈ ಥರ ಪ್ರೋತ್ಸಾಹ ಧನವನ್ನು ಕೊಟ್ಟು ಹಾನರ್ ಮಾಡಿ ಅವರಿಗೆ ಒಂದು ಫಲಕವನ್ನು ಕೊಟ್ಟು ಕಳಿಸ್ತೀವಿ. ಇದು ಕೂಡ ಶುರು ಮಾಡಿದ್ವಿ. ಆಮೇಲೆ ಭಾಳ ಜನರು ಪತ್ರಕರ್ತರ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳು ಮನೆಯಲ್ಲಿರ್ತಾರೆ. ಅವ್ರನ್ನ ಕರೆದು ನಾವು ಒಂದೇ ಕಡೆ ಸೇರಿಸಿ ಒಂದು ಹಾನರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದು ಸಾಧ್ಯ ಆಗಲಿಲ್ಲ. ಕಾರಣ ಏನಂದರೆ ಅವರಿಗೆ ವೇದಿಕೆಗೆ ಬಂದರೆ ಭಾಳ ಹೊತ್ತು ಕೂರೋಕ್ಕಾಗಲ್ಲ, ಶುಗರ್ ಇದೆ, BP ಇದೆ, ಮತ್ತು ಹಾಗಾಗಿ ಬಾತ್ರೂಮ್ಗೆ ಹೋಗ್ಬೇಕು, ಈ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ, ಯಾರ್ಯಾರು ಸೀನಿಯರ್ ಮೋಸ್ಟಾಗಿ ದುಡಿದಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅವ್ರ ಮನೆಗೆ ಹೋಗಿ KWJನೇ ಅವ್ರ ಮನೆಗೆ ಹೋಗಿ, ಸಂಘವೇ ಅವ್ರ ಮನೆಗೆ ಹೋಗಿ ಹಾನರ್ ಮಾಡುವಂಥದ್ದು, ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಹಾನರ್ ಮಾಡುವಂಥ, ಗೌರವಿಸುವಂಥ ಕೆಲಸವನ್ನು ಕೂಡ ನಾವು ನಿರಂತರ ಮಾಡ್ಕೊಂಡಿದ್ವಿ. ಹಾಗಾಗಿ ಹಿರಿಯರ ಮನೆಯಂಗಳದಲ್ಲಿ KWJ ಅಂತ ಕಾರ್ಯಕ್ರಮ ರೂಪಿಸಿ ಅದು ಮಾಡಿದ್ವಿ. ಯಾರ್ಯಾರಿಗೆ ಆ ಥರ ಸನ್ಮಾನ ಮಾಡಿದ್ವಿ ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನು ಪುಸ್ತಕವಾಗಿ ಕೂಡ ಹೊರತಂದೀವಿ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ಗೆಲ್ಲ ಯಾರ್ಯಾರಿಗೆ ನೆರವಾದ್ವಿ ಅದೆಲ್ಲ ಕೋವಿಡ್ ಕಥೆಗಳು ಅಂತ ಒಂದು ಪುಸ್ತಕವನ್ನು ಹೊರತಂದಿದ್ವಿ. ಅದು ಬಹುರೂಪಿ ಪ್ರಕಾಶನ GN ಮೋಹನ್ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಅಮೃತ ಬೀಜ ಅಂತ KWJ ಮನೆಯಂಗಳದಲ್ಲಿ ಇದರ ಹಿರಿಯರಿಗೆ ಸನ್ಮಾನ ಮಾಡಿದ್ದು, ಅದು ಕೂಡ ಅಮೃತ ಧಾರೆ ಅಂತೇಳಿ ಆ ಪುಸ್ತಕವನ್ನು ಹೊರತಂದಿದ್ವಿ. ಅದನ್ನು ಕೂಡ ಬಹುರೂಪಿಯವರು ತಂದಿದ್ದಾರೆ. ಹೀಗೆ ಎಲ್ಲವನ್ನೂ ಕೂಡ ದಾಖಲೀಕರಣವನ್ನು ಮಾಡಿದ್ವಿ. ಇದರಾಚೆಗೆ ನಮ್ಮ ಪತ್ರಕರ್ತರ ನಮ್ಮ ಸಂಘ ನಡೆಯೋದು ಹೇಗೆ, ಯಾವುದೋ ಸರ್ಕಾರ ಅಥವಾ ಯಾರೋ ದೇಣಿಗೆ ಕೊಟ್ಟಿದ್ರಲ್ಲ ನಮ್ಮ ಸಂಘ ಏನಿಲ್ಲ ಸರ್ಕಾರದ್ದು. ನಮ್ಮ ಮೆಂಬರ್ಸ್ಗಳು ಕೊಡುವಂಥ ಹಣ, ಆ ಮೆಂಬರ್ಶಿಪ್ ಹಣದಲ್ಲಿ ನಮ್ಮ ಸ್ಟಾಫ್ಗೆ ಸ್ಯಾಲ್ರಿ ಮತ್ತು ನಾವೇನೋ ಓಡಾಡುವಂಥ ಎಕ್ಸ್ಪೆನ್ಸ್ ಬಿಟ್ಟರೆ ನಾವು ಯಾವುದನ್ನು ಡ್ರಾ ಮಾಡಲ್ಲ. ಉಳಿದ ಹಣವನ್ನು ಉಳಿಸಿ ನಮ್ಮ ಅಕೌಂಟಲ್ಲಿ ಹಾಕಿದ್ವಿ. ಇವತ್ತು 1 ಲಕ್ಷ ಇವತ್ತು ನಮ್ಮ KWJ ಅಕೌಂಟಲ್ಲಿ ಈ ಥರ ಉಳಿಸಿರುವಂಥ ಹಣ ಕ್ಷೇಮಾಭಿವೃದ್ಧಿ ನಿಧಿಗೆ ಜಮಾ ಮಾಡಿರುವಂಥ ಹಣವೇ 1,01,36,000 ರೂಪಾಯಿ ಇದೆ, ನಮ್ಮ ಅಕೌಂಟಲ್ಲಿ ಜಮಾ ಇದೆ. ಅದರಲ್ಲಿ ಬರುವಂಥ ಬಡ್ಡಿ ಹಣದಲ್ಲಿ ಯಾರೇ ಪತ್ರಕರ್ತರು ಡೆತ್ ಆದರೆ ಇಮಿಡಿಯೇಟಾಗಿ ಅವ್ರ ಮನೆಗೆ 10,000 ರೂಪಾಯಿ ನಾವು ಕಳಿಸ್ತಿದ್ದೀವಿ. ಯಾರೋ ಹಾಸ್ಪಿಟ್ಲೈಸ್ ಆದರೂ ಇಮಿಡಿಯೇಟಾಗಿ ಅವ್ರಿಗೆ ಸಹಾಯ ಮಾಡ್ತಿದ್ವಿ. ಇದರ ಆಚೆಗೂ ಕೂಡ ಒಂದು ಆಪತ್ ಬಾಂಧವ ಅಂತೇಳಿ ಒಂದು ನಿಧಿ ಮಾಡಿದ್ದೀವಿ. ಅದರಲ್ಲಿ ಪ್ರತಿ ಜರ್ನಲಿಸ್ಟ್ಗಳು ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಂಥವ್ರು ಅದರೊಳಗಡೆ 200 ರೂಪಾಯಿ ಹಾಕ್ತಾರೆ. ಅದರಲ್ಲಿ ಮುಂಚೆ TV9 ಒಬ್ಬ ನಾಗರಾಜ್ ದೀಕ್ಷಿತ್ ಅಂತೇಳಿ ಒಳ್ಳೆಯ ರಿಪೋರ್ಟ್ರು, ಅವನು ಡೆತ್ ಆದ ಸಂದರ್ಭದಲ್ಲಿ ಅವರಿಗೆ ಅವ್ರ ಕುಟುಂಬ ಅವರ ಒಂದು ಅಪೀಲ್ ಮಾಡಿದ್ದು, ನಮ್ಮ ಮನೆಯವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ,
ಏನೋ ಸಹಾಯ ಮಾಡ್ಬೋದಾ ಅಂತೇಳಿ. ನನಗೆ ಅವತ್ತು ತುಂಬ ಬೇಸರವಾದ ದಿನ, ನೊಂದಂಥ ದಿನ. ಒಬ್ಬ ಪತ್ರಕರ್ತ ಬದುಕಿದಾಗ ಎಲ್ಲ ಅಮ್ಮು ಬಿಮ್ಮಲ್ಲಿ ಮೆರಿತಾ ಇರ್ತಾರೆ, ಇಡೀ ಜಗತ್ತನ್ನು ಕೈಲಿದೆ ಅಂತೇಳಿ ಅಂದ್ಕೊತಾ ಇರ್ತಾರೆ. ಆದರೆ ಕಷ್ಟಕ್ಕೆ ಸಿಗಾಕೊಂಡಾಗ ಯಾರೂ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಆ ಕುಟುಂಬ ನೋವಾಗಬಾರ್ದು ಅಂತೇಳಿ ನಾವೆಲ್ಲರೂ ಸೇರಿ ಅವರ ಯಾರ್ಯಾರು ಸಮಾನ ಮನಸ್ಕರಿದ್ವಿ ಎಲ್ಲ ಸ್ವಲ್ಪ ಹಣವನ್ನು ಹಾಕಿ ಒಂದು 10,000 ರೂಪಾಯಿ ಹಣವನ್ನು ಅವ್ರ ಮನೆಗೆ ಕೊಟ್ವಿ. ಅದು ನನಗೆ ನಿಜವಾಗೂ ಕೂಡ ಸಂತಸದ ದಿನ. ಆಮೇಲೆ ಯೋಚನೆ ಮಾಡಿದ್ವು, ಒಂದು ಗ್ರೂಪ್ ಮಾಡ್ಬೋದಲ್ಲ ಈ ಥರ ಅಂತ. ಎಲ್ಲರೂ ಸೇರಿಸಿ ಹೀಗೆ ಗ್ರೂಪ್ ಮಾಡ್ತಾ ಹೋದ್ವಿ. ಮುಂಚೆ 5,000 ಕಲೆಕ್ಟ್ ಆಗ್ತಾಯಿತ್ತು ತಿಂಗಳ, ಆಮೇಲೆ 10,000 ಆಯಿತು, 20,000 ಆಯಿತು, 30,000 ಆಯಿತು, 40,000 ಆಯಿತು. ಇವತ್ತು ಪ್ರತಿ ತಿಂಗಳ ಮಿನಿಮಮ್ 50,000 60,000 ತನಕ ಕಲೆಕ್ಟ್ ಆಗುತ್ತೆ. ಹಣವನ್ನು ಆ ಗ್ರೂಪ್ನಲ್ಲಿ ಯಾರು ಬೇಕಾದ್ರೂ ಅಪೀಲ್ ಮಾಡ್ಬೋದು. ಅವನು ಪತ್ರಕರ್ತ ಆಗಿರಬೇಕು. ಆ ಪತ್ರಕರ್ತ ಆಗಿರೋನು ಹಾಸ್ಪಿಟ್ಲೈಸ್ ಆಗಿದ್ರೆ ನಿನಗೂ ಕೂಡ ಸಹಾಯ ಮಾಡಿದ್ವಿ. ಹೌದು ಸರ್, ನಾನು ಅದರ ನಿಮ್ಮ ಮನೆಗೆ ಹಣವನ್ನು ತಂದು ಕೊಟ್ಟಿದ್ದೀವಿ ಅದು ಚೆಕ್ಕಲ್ಲಿ. ಅದರ ಫಲಾನುಭವಿ ನೀವು ಕೂಡ ಇದ್ದೀರಿ. ಹಾಗಾಗಿ ಈ ಥರದ್ದು ಯಾರೇ ಇದ್ದರೂ ಕೂಡ ಆ ಥರದ ಗಮನಕ್ಕೆ ತಂದರೆ ತಕ್ಷಣವೇ ನಾವು ಅದನ್ನು ಆ ಗ್ರೂಪಲ್ಲೇ ಡಿಸೈಡ್ ಮಾಡಿ ಅವರ ಹೆಸರಿಗೆ ಚೆಕ್ಕಲ್ಲಿ ಕೊಡ್ತೀವಿ, ಇಲ್ಲ ಅವ್ರ ಅಕೌಂಟಿಗೆ ಜಮಾ ಮಾಡ್ತೀವಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ತೀವಿ. ಅದರ ಆಚೆಗೂ ಸಮಸ್ಯೆಗಳು ಬರ್ತವೆ. ಸಾರ್ ದಿಢೀರಂತ 5 ಲಕ್ಷ ಬೇಕು. ಮೊನ್ನೆ ಯಾರೋ ಹಾಸ್ಪಿಟಲೈಸ್ ಆಗಿ ಇದರಲ್ಲಿ ವಿತರಕರ ಸಂಘದ ಅಧ್ಯಕ್ಷರು, ಹೌದು, ಶಂಭುಲಿಂಗ ಹಾಸ್ಪಿಟಲೈಸ್ ಆದಾಗ ಎಷ್ಟು ಸಮಸ್ಯೆ ಆಯಿತು. ಅವನಿಗೆ ಚಿಕಿತ್ಸೆಗೆ ಒಂದು 25-30 ಲಕ್ಷ ದುಡ್ಡು ಬೇಕಾಯಿತು. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಪರ್ಸನಲಿ ನಾವೆಲ್ಲ ಸಂಘದಿಂದಲೂ ಸಹಾಯ ಮಾಡಿದ್ವಿ. ಅದು ಸಾಕಾಗಲ್ಲ. ಹಾಗಾಗಿ ಎಲ್ಲರನ್ನೂ ಅಪೀಲ್ ಮಾಡಿದ್ವಿ. ಆಗ ಮುಖ್ಯಮಂತ್ರಿಗಳಾದಂಥ ಮನೆ ಸಿದ್ದರಾಮಯ್ಯನವರು 5 ಲಕ್ಷ ಹಣವನ್ನು ಕೊಟ್ಟರು. KP ಪ್ರಭಾಕರ್ ಅವರು ನಮಗೆ ಭಾಳ ಸಹಾಯ ಮಾಡಿದರು. ಹಾಗೆ ನಮ್ಮ VRR ಸಮೂಹ ಸಂಸ್ಥೆಯ ಚೇರ್ಮನ್ ಆದಂಥ ವಿಜಯ ಸಂಕೇಶ್ವರು ಅವರು ಕೂಡ ಅವರ ಕಷ್ಟಕ್ಕೆ ಮರುಗಿ 5 ಲಕ್ಷ ರೂಪಾಯಿ ಹಣವನ್ನು ಕಳಿಸ್ಕೊಟ್ರು. ಇದೆಲ್ಲ ಏನಕ್ಕೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ಅದಕ್ಕೆ ಸಹಾಯ ಮಾಡೋರು ಯಾರು ಇದ್ದೇ ಇರ್ತಾರೆ. ಈ ಥರದ ಕೆಲಸವನ್ನು ಮಾಡಿದ್ವಿ. ನಮ್ಮ ಮೃತ್ಯುಂಜಯ ಕಪ್ಗಲ್ ಅಂತೇಳಿ ನಮ್ಮ ರಿಪೋರ್ಟ್ರು, ಅವ್ರಿಗೂ ಕೂಡ ನಮ್ಮ ವಿಜಯ ಸಂಕೇಶ್ವರ ಅವರು 5 ಲಕ್ಷ ರೂಪಾಯಿ ಹಣವನ್ನು ಕಳಿಸ್ಕೊಟ್ರು. ಹೀಗೆ ನಮ್ಮ ಸಂಘದಿಂದಲೂ ಸಹಾಯ ಮಾಡಿದ್ವಿ. ಈ ರೀತಿ ಎಲ್ಲ ರೀತಿಯಲ್ಲೂ ನಾವು ಸಹಾಯ ಮಾಡುವಂಥ ಕೆಲಸವನ್ನು ಇಟ್ಕೊಂಡೆ. ಅದರ ಆಚೆಗೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅದು 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, ಈ ಥರ ಕೊಡಿಸುವಂಥ ಕೆಲಸವನ್ನು ನಿರಂತರವಾಗಿ ಸಂಘ ಮಾಡ್ಕೊಂಡ್ಬರ್ತಾಯಿದೆ. ನಿಮ್ಮ ಮುಂದೆ ಹೇಳ್ತೀನಿ ಅಂತಲ್ಲ, ನೀವು ಆವತ್ತಿನ ನನ್ನ ಕೈ ಮುರಿದ ಸಂದರ್ಭದಲ್ಲಿ ಕೂಡ ಈ KUW ಸಂಸ್ಥೆ ಮತ್ತು ಅಧ್ಯಕ್ಷರು ಇವತ್ತು ನಮ್ಮ ಚಾನಲಿಗೆ ಬಂದು ಕುಂತಿದ್ದಾರೆ. ನನಗೂ ಕೂಡ 27,000 ರೂಪಾಯಿ ಚೆಕ್ಕನ್ನು ತಂದು ನನ್ನ ಚಿಕಿತ್ಸೆಗೂ ನೆರವಾದಂಥ ಈ ಸಂಸ್ಥೆಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಮತ್ತು ತಮಗೂ ಕೃತಜ್ಞತೆ ಈ ಮೂಲಕ ತಿಳಿಸ್ತೀನಿ. ಜೊತೆಗೆ ಕೊನೆಯದಾಗಿ ಇದೆಲ್ಲದರ ಮಧ್ಯೆ ಈ ಸಾವಿರಾರು ಕುಟುಂಬಗಳಿಗೆ ಕಣ್ಣೊರೆಸುವಂಥ ನಿಮ್ಮ ಈ ಮಾನಸಿಕ ಸ್ಥೈರ್ಯ ಮತ್ತು ಧೈರ್ಯ ಮತ್ತು ಈ ಟೈಮ್ ಬೀಯಿಂಗ್ನಲ್ಲಿ ಕುಟುಂಬದ ಸಹಕಾರ ಹೇಗಿದೆ? ಯಾವಾಗ ಅವರ ಜೊತೆ ನೀವು ಸಮಯ ಕಳಿತೀರಾ ಸರ್? ನನ್ನ ಕುಟುಂಬ ಸಹಕಾರ ಕೊಟ್ಟಿದ್ದರಿಂದ ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮಪ್ಪ ಆಚೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಓಡಾಡ್ತಾರೆ, ಸಾರ್ವಜನಿಕವಾದ ಕೆಲಸಕ್ಕಾಗಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಸಪೋರ್ಟ್ ಮನೆ ಒಳಗಡೆ ನನಗೆ ಕೊಟ್ಟಿದ್ದರಿಂದ, ಅವರು ನಮಗೆ ಬೆಂಬಲವಾಗಿ ಸದಾ ಇರೋದ್ರಿಂದ ನಮಗೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮನೆಯವರ ಸಹಕಾರ, ವಿಶೇಷವಾಗಿ ನನ್ನ ಪತ್ನಿಯ ಸಹಕಾರ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮನೆಯಿಂದ ಆಚೆ ಬರುವಾಗ ನೆಮ್ಮದಿಯಾಗಿ ಕಳಿಸ್ಕೊಡ್ತಾರಲ್ಲ, ಸಮಾಧಾನವಾಗಿ ಕಳಿಸ್ತಾರಲ್ಲ, ಅದು ಭಾಳ ಮುಖ್ಯ. ನಮ್ಮ ಆರೋಗ್ಯದ ಬಗ್ಗೆ ನಿಗಾ ಇಟ್ಕಡಿ ಅಂತ ಯಾವಾಗಲೂ ಕಿವಿ ಮಾತು ಹೇಳ್ತಾರಲ್ಲ, ಅದು ಭಾಳ ಮುಖ್ಯ. ಅಂದರೆ ಒಂದು ಸೇಯಿಂಗ್ ಇದೆಯಲ್ಲ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ವುಮನ್ ಅಂತ. ಸೊ ಮೇಡಮ್ ಅವ್ರಿಗೆ ಆ ಒಂದು ಕ್ರೆಡಿಟ್ ಹೋಗಬೇಕು. ಡೆಫಿನೆಟ್ಲಿ ಇಡೀ ಕುಟುಂಬಕ್ಕೆ ಹೋಗಬೇಕು. ನನ್ನ ಮಗಳು ಎಷ್ಟೋ ಸಲ ನನಗೇನೋ ಇದಾದರೆ ಸಮಾಧಾನ ಮಾಡ್ತಾಳೆ, ಅಥವಾ ಏನೋ ನನ್ನ ವೈಫು ಯಾವುದಾರ ಸಂದರ್ಭದಲ್ಲಿ ಇದಾದರೆ ಕೂತ್ಕೊಂಡು ಒಂದು ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಇವೆಲ್ಲ ಇದಾವಲ್ಲ, ಇವೆಲ್ಲ ಕುಟುಂಬ ನಮಗೆ ಕೊಡುವಂಥ ಶಕ್ತಿ. ಹಾಗಾಗಿ ನಮ್ಮ ಕುಟುಂಬಕ್ಕೆ ಎಷ್ಟು ಹೇಳಿದ್ರು, ಧನ್ಯವಾದ ಹೇಳಿದ್ರು ಸಾಲದು. ಅಷ್ಟರ ಮಟ್ಟಿಗೆ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ನಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ, ನಮ್ಮ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ಮಾಡ್ತಾಯಿದ್ದಾರೆ, ನಮ್ಮ ಅಪ್ಪಾಜಿ ಏನು ಮಾಡ್ತಾಯಿದೆ, ನಮ್ಮ ಅಮ್ಮ ಏನು ಮಾಡ್ತಾಯಿದೆ, ಅಥವಾ ನನ್ನ ಮಗ ಏನೇನು ಮಾಡ್ತಾಯಿದ್ದಾರೆ ಅಂಥೇಳಿ. ಅವರೇನು ನನಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನನಗೆ ಸಿಗೋದು ಒಂದು ವೀಕ್ ಆಫು.
ಅದು ಕೂಡ ನನ್ನ ಕುಟುಂಬಕ್ಕೆ ಕೊಡೋಕ್ಕಾಗೋದಿಲ್ಲ. ಎಷ್ಟೋ ಸಲ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂತೇಳಿ ಅಂದಿರ್ತೀವಿ, ಓಕೆ ಆಗೋದಿಲ್ಲ. ಎಷ್ಟೋ ಫ್ಯಾಮಿಲಿ ಮದುವೆಗಳು ಅಥವಾ ಮತ್ತೊಂದು ಏನು ಶುಭ ಕಾರ್ಯ ಹೋಗ್ಬೇಕಾಗಿರುತ್ತೆ, ಓಕೆ ಆಗೋದಿಲ್ಲ. ಬೈಕ್ ಅಂತಾರೆ, ಬೇಜಾರು ಮಾಡ್ಕೊತಾರೆ, ಆದರೂ ಕೂಡ ಸಮಾಧಾನವೂ ಆಗ್ತಾರೆ. ಹಿಂಗೆ ಹಾಗಾಗಿ ಆ ಕುಟುಂಬ ಕೊಟ್ಟಂಥ ಶಕ್ತಿ ನನಗೆ KWJಯಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಆಚೆಗೆ ಯಾರು ಒಪ್ತಾರೋ ಬಿಡ್ತಾರೋ, ಏಕೆಂದರೆ ಟೀಕೆ ಟಿಪ್ಪಣಿ ಮಾಡೋರು ಇದ್ದೇ ಇರ್ತಾರೆ. ಅವ್ರಿಗೆ ಕಷ್ಟ ಬಂದಾಗ ಈ ಸಮಸ್ಯೆಗಳು ಗೊತ್ತಾಗ್ತವೆ, ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಬದುಕಿನಲ್ಲಿ ಯಾವಾಗಲೂ ನಾವು ಚೆನ್ನಾಗಿದ್ದಾಗ ಎಲ್ಲ ಇಡೀ ಜಗತ್ತೇ ನಮ್ಮ ಕೈಯಲ್ಲಿದೆ ಅಂತ ಹೋಗ್ತೀವಿ. ಆದರೆ ಒಂದ್ಸಲಿ ನೀವು ಹಾಸಿಗೆಯಲ್ಲಿ ಮಲಗಿದಾಗ ಅಥವಾ ಹಾಸ್ಪಿಟ್ಲೈಸ್ ಆದಾಗ ಅಥವಾ ಏನೋ ಕಷ್ಟ ಬಂದಾಗ ಆಗ ಯೋಚನೆ ಮಾಡ್ತಾರೆ. ಈ ಥರದವರು ಅನೇಕ ಘಟನೆಗಳು ನನ್ನ ಕಣ್ಣು ಮುಂದೆ ನಡೆದಿದ್ದಾವೆ, ನಮ್ಮ ಹತ್ರನೇ ಬಂದಿದ್ದಾರೆ. ಅಷ್ಟು ಟೀಕೆ ಟಿಪ್ಪಣಿ ಮಾಡೋದಂಥವ್ರು, ಅಷ್ಟು ಇದು ಮಾಡೋದಂಥವ್ರು, ಕೊನೆಗೆ ಸಾರ್ ಸಂಘ ಇಷ್ಟು ನನಗೆ ಯಾರೂ ಬರ್ತಾಯಿಲ್ಲ ಸರ್, ನೀವೇ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೈ ಹಿಡಿದಿದ್ದೀವಿ, ಸಹಾಯ ಮಾಡಿದ್ದೀವಿ, ಇವೆಲ್ಲ ಇದ್ದೇ ಇರ್ತವೆ. ಹಾಗಾಗಿ ನಮ್ಮ ಬದುಕಿನ ಕಾಲಘಟ್ಟದಲ್ಲಿ ಎಷ್ಟು ಜನರ ಹೃದಯವನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಜನರ ಕಣ್ಣೀರನ್ನು ಒರೆಸ್ಲಿಕ್ಕೆ ಸಾಧ್ಯ ಆಗುತ್ತೋ, ಅಷ್ಟರ ಮಟ್ಟಿಗೆ ನಮ್ಮ ಜೀವ ಜನ್ಮ ಸಾರ್ಥಕ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಯಾರೇ ಏನೇ ಟೀಕೆ ಟಿಪ್ಪಣಿ ಮಾಡಿದರೂ ಕೂಡ ನಮ್ಮ ಸೇವೆಯನ್ನು, ನಮಗೆ ಕೈಲಿ ದೇವರು ಕೊಟ್ಟಿರುವಂಥ ಸೇವೆಯನ್ನು, ಆ ಕೆಲಸವನ್ನು ಮಾಡ್ತೀವಿ. ನಾನು ಮನೆಯಿಂದ ಹೊರಡುವಾಗಲೂ ಅಷ್ಟೇ, ದೇವ್ರ ಮುಂದೆ ಬೇಡೋದು ಅಷ್ಟೇ, ನನ್ನಿಂದ ಯಾವ ತಪ್ಪುಗಳನ್ನು ಮಾಡಿಸ್ಬೇಡಪ್ಪ ಅಂತೇಳಿ ಹೇಳ್ತೀವಿ. ಆದರೆ ಈ ರೀತಿಯಲ್ಲಿ ನಾವು ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಸಂಘಕ್ಕೂ ಕೂಡ ಒಂದು ಭಾಳ ದೊಡ್ಡ ಇಮೇಜ್ ಬಂದಿದೆ. ಅದರ ಮೂಲಕ ತುಂಬ ಜನರಿಗೆ ಸಹಾಯ ಆಗ್ತದೆ. ಅಷ್ಟು ಇಡೀ ರಾಜ್ಯದೊಳಗೆ ಸಂಘವನ್ನು ಸಕ್ರಿಯಗೊಳಿಸಿದಂಥ ಕೀರ್ತಿ ಹೆಗ್ಗಳಿಕೆ ನಮ್ಮ ತಂಡಕ್ಕೆ ಇದೆ. ತಾಲೂಕು ಸಂಘ ಇರ್ಬೋದು, ಜಿಲ್ಲಾ ಸಂಘಗಳಿರ್ಬೋದು, ವೆರಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಖುಷಿ ಇದೆ. ಇಡೀ ರಾಜ್ಯ ಸಂಘದ ಪತ್ರಕರ್ತರು ನಮ್ಮ ಬೆನ್ನಿಗೆ ನಿಂತಿದ್ದಾರೆ, ಅದು ಖುಷಿ ಇದೆ. ಸರ್, ಕೊನೆಯದಾಗಿ ಈ ಅಕ್ರೆಡಿಷನ್ ಕಾರ್ಡು ನೈಜ ಪತ್ರಕರ್ತರಿಗೆ ಸಿಗೋ ನಿಟ್ಟಿನಲ್ಲಿ ಆ ಒಂದು ಕಮಿಟಿ ಆಗಿರ್ಬೋದು ಮತ್ತು ಸರ್ಕಾರ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಲ್ಲಿ ಇನ್ನೂ ಸುಧಾರಣೆಗಳ ತರೋ ನಿಟ್ಟಿನಲ್ಲಿ ತಾವು ಸಂಘದ ಅಧ್ಯಕ್ಷರಾಗಿ ಏನು ನಮ್ಮ ವೀಕ್ಷಕರಿಗೆ ಅಥವಾ ನೆರೆದವ್ರಿಗೆ ಏನು ಹೇಳ್ತೀರಾ ಈ ವಿಚಾರ? ಖಂಡಿತವಾಗೂ ಆ ಪ್ರಯತ್ನವನ್ನು ನಾವು ನಿರಂತರ ಮಾಡ್ತಾನೇ ಇದ್ದೀವಿ. ಯಾರು ಅರ್ಹ ಪತ್ರಕರ್ತರಿದ್ದಾರೆ ಅವರ ಸೇವೆ ಆಧಾರಿತವಾಗಿ ಆ ಸೌಲಭ್ಯ ಸಿಗಬೇಕು ಅಂತೇಳಿ ಆ ಪ್ರಯತ್ನ ಮುಂದುವರಿಯುತ್ತೆ. ಅದಲ್ಲದೆ ಪತ್ರಕರ್ತರಿಗೂ ಆರೋಗ್ಯದ ಒಂದು ಸ್ಕೀಮ್ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ಅದರದು ಮುಖ್ಯಮಂತ್ರಿಗಳಾಗಿದ್ದಂಥ ಯಾರು ಸಿದ್ದರಾಮಯ್ಯನವರು ತುಮಕೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಪತ್ರಕರ್ತರಿಗೆ ಒಂದು ಸ್ಕೀಮ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತ ಯೋಜನೆ, ಅದು ಕೂಡ ಜಾರಿಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಈಗ ಹಂತದಲ್ಲಿ ರೂಲ್ಸ್ ಫ್ರೇಮ್ ಮಾಡಿ ಬೇರೆ ಬೇರೆ ಎಲ್ರಿಗೂ ಅನುಕೂಲ ಆಗಲಿ ಅಂತ 5 ಲಕ್ಷ ತನಕ ಉಚಿತವಾಗಿ ಚಿಕಿತ್ಸೆ ಸಿಗುವಂಥದ್ದು. ಈ ಥರದ್ದು ನಾವು ನಮ್ಮ ಸಮುದಾಯಕ್ಕೆ ಏನಾಗಬೇಕಾಗಿದೆ ಆ ಕೆಲಸಗಳನ್ನ ಮಾಡ್ತಾಯಿದ್ವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ವಿರೋಧಿಗಳು ಕೂಡ ಈ ಬಗ್ಗೆ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಕೈ ಜೋಡಿಸ್ಲಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ರೈಟ್ ಸರ್, ಇಷ್ಟೊತ್ತು MCN ಮೀಡಿಯಾ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದು ರಾಜ್ಯದ ಎಲ್ಲ ಪತ್ರಕರ್ತರ ಹಿತ ಕಾಯುವಂಥ ಒಂದು ಶಕ್ತಿಯಾಗಿ ಇವತ್ತು ಶಿವಾನಂದ ತಗಡೂರು ಅವರು ಬೆಳೆದು ನಿಂತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದು ಕೇಳಕ್ಕೆ ಹೊರಟೆ ಸರ್, ಈಗ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿವಕುಮಾರ್ ಅನ್ನೋ ಪತ್ರಕರ್ತರಿಗೆ MLC MLA ಈ ರೀತಿ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಕೊಟ್ಟಿದ್ದಾರೆ. ಮುಂದೆ ತಾವು ಕೂಡ ಅದರ ಒಂದು ಆಸೆ ಅಥವಾ ಏನಾದ್ರು ಇದೆಯಾ ಸರ್? ನಾನು ಯಾವ ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದನಲ್ಲ. ಬದುಕು ಕಾಲಘಟ್ಟ ಹೆಂಗೆ ಕರ್ಕೊಂಡು ಹೋಯ್ತು ಹಂಗಂಗೆ ಬಂದಿದ್ದೀನಿ. ನಾನು ಹೇಳಿದೆ ಮುಂಚೆನೇ, ನಾನು ಒಬ್ಬ ಮೇಸ್ಟ್ರ್ ಆಗಬೇಕು ಅಂತ ಇದ್ದೇನು. ಇಂಜಿನಿಯರಿಂಗಿಗೆ ಸೇರಿಸ್ಬಿಟ್ರು ಮನೆಯಲ್ಲಿ. ಅಲ್ಲಿ ಅದನ್ನು ಓದಿ ಆಟೋಮೊಬೈಲ್ ಇಂಜಿನಿಯರಿಂಗು ಪತ್ರಕರ್ತನಿಗೂ ಏನು ಸಂಬಂಧ? ಹಾಗಾಗಿ ಏನೋ ಕಾಲಘಟ್ಟ ಈ ಕಡೆ ಕರ್ಕೊಂಡ್ಬಂತು. ಇಲ್ಲಿ ಬಂದೆ. ನಾನು ಎಲ್ಲೋ ಒಬ್ಬ ಕಾಮನ್ ಮೆಂಬರ್ ಆಗಿದ್ದಂತನು, ಅದು ಒಬ್ಬ ಜಿಲ್ಲಾ ಸಂಘಕ್ಕೆ ಎಲೆಕ್ಷನ್ನಲ್ಲಿ ಗೆದ್ದೆ. ಅಲ್ಲಿ ಹಾಸನ ಪತ್ರಕರ್ತರ ಸಂಘದಲ್ಲಿ ಒಮ್ಮೆ ಸೋತೆ, ಮತ್ತೆ ಗೆದ್ದೆ. ಆದ್ಮೇಲೆ ಸೋಲಿಸ್ತಾರೆ, ಮತ್ತೆ ಬಂದು ಗೆಲ್ಸಿರು. ಆಮೇಲೆ ನಂತರ ಅಲ್ಲಿಯ ಪತ್ರಕರ್ತರ ಭವನವನ್ನು 1 ಕೋಟಿ ರೂಪಾಯಿ ವೆಚ್ಚದ ಭವನನ ಆ ಕಾಲಘಟ್ಟಕ್ಕೆ ಅದ್ಭುತವಾಗಿ ಮಾಡೋದು. ಈಗಲೂ ಕೂಡ ಭವನ ಇದೆ. ಅಲ್ಲೇ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ಮಾಡಿದ್ವು, ರಾಜ್ಯ ಸಮ್ಮೇಳನ ಮಾಡಿದ್ವು. ಅದರ ಪರಿಣಾಮವಾಗಿ ಇಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟು ಆಯ್ಕೆ ಮಾಡಿರು ಚುನಾವಣೆಯಲ್ಲಿ.
ಅಲ್ಲಿಂದ ಚುನಾವಣೆಯಲ್ಲಿ ಆಯ್ಕೆ ಆದಮೇಲೆ ಮತ್ತೆ ಆ ಸೇವೆ ಇನ್ನಷ್ಟು ಸಿಗಲಿ ಅಂತೇಳಿ ರಾಜ್ಯ ಸಂಘದ ಅಧ್ಯಕ್ಷ ಸ್ಥಾನ ಚುಕ್ಕಾಣಿಯನ್ನೇ ಕೊಟ್ಟಿದ್ದಾರೆ. ಈ 10,000 ಜನ ಪತ್ರಕರ್ತರು ನಮಗೆ ಕೊಟ್ಟಿರುವಂಥ ಪ್ರೀತಿ, ನನಗೆ ಕೊಟ್ಟಿರುವಂಥ ವಿಶ್ವಾಸ, ನಮಗೆ ಕೊಟ್ಟಿರುವಂಥ ಧೈರ್ಯ, ನಮ್ಮ ಜೊತೆ ಬೆನ್ನಿಗೆ ನಿಂತಿರುವಂಥದ್ದು ನಿಜಕ್ಕೂ ಕೂಡ ಯಾವುದೋ ಜನ್ಮದ ಪುಣ್ಯ ಅಂತೇಳಿ ಅಂದ್ಕೊತೀನಿ. ಹಾಗಾಗಿ ಅಷ್ಟೂ ಜನ, ಇಡೀ ಸಮಸ್ತ ಪತ್ರಕರ್ತ ಸಮುದಾಯಕ್ಕೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಧನ್ಯವಾದ ಅವರಿಗೆ. ರೈಟ್ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಸುದೀರ್ಘವಾಗಿ ಪತ್ರಿಕೋದ್ಯಮ ಸವಾಲುಗಳು ಮತ್ತು ಪತ್ರಕರ್ತರ ಸಂಕಷ್ಟಗಳು ಮತ್ತು ಅದಕ್ಕೆ ಸ್ಪಂದಿಸುವಂಥ ಸರ್ಕಾರಗಳು ಮತ್ತು ಅಧಿಕಾರಿ ಮತ್ತು ಮುಖ್ಯಮಂತ್ರಿಗಳು ಎಲ್ಲವನ್ನ ಸುದೀರ್ಘವಾಗಿ ಮಾತಾಡಿ ನಮ್ಮ ಜೊತೆ ಸ್ಪೆಂಡ್ ಮಾಡಿದಂಥ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರಿಗೆ MCN ಮೀಡಿಯಾ ಮತ್ತು ರಾಜ್ಯದ ಎಲ್ಲ ಪತ್ರಕರ್ತರ ವತಿಯಿಂದ ತಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಿಮಗೂ ಧನ್ಯವಾದಗಳು. MCN ಮೀಡಿಯಾ ಯಾರ್ಯಾರು ವೀಕ್ಷಕರಿದ್ದೀರಿ, ಅದರ ಬೆಂಬಲವಾಗಿದ್ದೀರಿ, ಎಲ್ರಿಗೂ ನಿಮಗೂ ಶುಭಾಶಯಗಳನ್ನು ಕೊಡ್ತೇನೆ. ವಿಶೇಷವಾಗಿ ಚಂದ್ರಶೇಖರ್ ಬಗ್ಗೆನೇ ಹೇಳಬೇಕು. ಒಂದು ತುಡಿತ ಇಟ್ಕೊಂಡು ಎಲ್ಲಿಂದಲೋ ಬಂದು ಇಲ್ಲಿ ನೆಲೆಯಾಗಿ ಪತ್ರಕರ್ತರ ವೃತ್ತಿಯನ್ನು, ಅವ್ರಿಗೂ ಇದೇ ಮುಳ್ಳು ಹಾದಿ, ಕಲ್ಲು ಮುಳ್ಳಿನ ಹಾದಿಯನ್ನು ಸವಸಿ ಅದರ ಎದುರುಗಡೆಯಲ್ಲೇ ವಿರೋಧಿಗಳ ಟೀಕೆ ಟಿಪ್ಪಣಿಗಳ ನಡುವೆನೂ ಕೂಡ ತನ್ನ ವೃತ್ತಿಬದ್ಧತೆಯನ್ನು ಕಾಪಾಡಿಕೊಂಡು ಮುನ್ನಡೀತಾ ಇರುವಂಥ ಚಂದ್ರಶೇಖರ್ ನೇತೃತ್ವ ಅವ್ರಿಗೂ ಶುಭ ಆಗಲಿ. ಹಾಗೆ ಆ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇದೇ ರೀತಿಯ ಮುಂದಿನ ವಾರದ ವಿಶೇಷಿ ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಕ್ಷಣ ಕ್ಷಣದ ರೋಚಕ ಮತ್ತು ಸಾಧಕರ ಸುದ್ದಿಗಳನ್ನು ನೋಡ್ತಾ ಇರಿ MCN ಮೀಡಿಯಾ ನ್ಯೂಸ್. ನಮಸ್ಕಾರ.